ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ 3ನೇ ಶ್ಲೋಕವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭಕ್ತಿ ಪ್ರಧಾನವಾದಂಥ ಕರ್ಮಯೋಗದ ನಿಷ್ಠೆ ಬಗ್ಗೆ ತಿಳ್ಕೊಂಡ್ವಿ. ಬೇರೆ ಬೇರೆ ಕಡೆ ಭಗವಂತ ಹೇಗೆ ಹೇಳಿದಾನೆ, ಏನು ಹೇಳಿದಾನೆ ಅರ್ಜುನನಿಗೆ ಅಂದರೆ, ನಾವು ಮಾಡುವಂಥ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಯಾವಾಗಲೂ ಭಗವಂತನಲ್ಲೇ ನಮ್ಮ ಮನಸ್ಸನ್ನು ಇಟ್ಕೊಂಡಿರೋದು. ಯಾವುದೇ ಮಮತೆ, ಆಸಕ್ತಿ ಅಥವಾ ಕಾಮನೆ ಯಾವುದೂ ಇರೋದಿಲ್ಲ ನಮಗೆ. ಕರ್ಮ ಆಗಿರ್ಬೋದು, ಕರ್ಮ ಫಲಗಳಾಗಿರ್ಬೋದು, ಯಾವುದರಲ್ಲೂ ಇರಲ್ಲ. ಅದರ ಬದಲಾಗಿ ಎಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ಎಲ್ಲವೂ ಅವನ ಇಚ್ಛೆಯಿಂದ ಆಗ್ತಾ ಇದೆ, ಅವನ ಒಂದು ಪ್ರೇರಣೆಯಿಂದ ಈ ಕೆಲಸಗಳಾಗ್ತಾ ಇದೆ ಅಂತ ತಿಳ್ಕೊಳ್ತಾನಲ್ಲ. ಆಮೇಲೆ ಅದರಿಂದ ರಿಸಲ್ಟ್ ಏನೇ ಬಂದರೂ ಕೂಡ ಅದರಲ್ಲೂ ಕೂಡ ಅವನು ಯಾವಾಗಲೂ ಸಂತುಷ್ಟನಾಗಿರ್ತಾನೆ. ಆಮೇಲೆ ಯಾವಾಗಲೂ ಭಗವಂತನ ನಾಮ, ಗುಣ, ಅವನ ಒಂದು ಸ್ವರೂಪ ಇದರ ಚಿಂತನೆಯೇ ಮಾಡ್ತಾ ಇರ್ತಾನೆ. ಇದನ್ನು ಭಕ್ತಿ ಪ್ರಧಾನ ಕರ್ಮಯೋಗದ ನಿಷ್ಠೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಈಗ ಮೇಲೆ ಹೇಳಿರುವಂತಹ ಕರ್ಮಯೋಗದ ಸ್ಥಿತಿಯನ್ನು ಯಾರು ಪಡ್ಕೊಳ್ತಾರೋ ಅಂತ ಮನುಷ್ಯನಲ್ಲಿ ರಾಗದ್ವೇಷ ಆಗಿರ್ಬೋದು, ಕಾಮ ಕ್ರೋಧಾದಿಗಳು ಎಲ್ಲ ಅವಗುಣಗಳು ಕೂಡ ಸರ್ವತಾ ಅಭಾವವಾಗಿ ಅವನಿಗೆ ಎಲ್ಲದರಲ್ಲೂ ಕೂಡ ಸಮತೆ ಅನ್ನೋದು ಉಂಟಾಗತ್ತೆ. ಅಂದರೆ ಈ ರೀತಿ ಮನಸ್ಥಿತಿ ಯಾರಿಗೆ ಬರುತ್ತೋ ಅವರಲ್ಲಿ ರಾಗದ್ವೇಷಗಳಿರೋದಿಲ್ಲ. ಅಂದರೆ ಇದು ಸರಿ, ಇದು ತಪ್ಪು, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಆಮೇಲೆ ಕಾಮ, ಕ್ರೋಧ, ಈ ಎಲ್ಲ ಏನೇನು ನಾವು ಅವಗುಣಗಳು ಅಂತ ಹೇಳ್ತೀವೋ ಅದೆಲ್ಲವೂ ಹೊರಟೋಗುತ್ತೆ. ಅವನಿಗೆ ಎಲ್ಲದರಲ್ಲೂ ಕೂಡ ಏನೇ ನೋಡಿದ್ರು ಎಲ್ಲದರಲ್ಲೂ ಕೂಡ ಸಮತೆ ಅನ್ನೋದು ಇರುತ್ತೆ. ಎಲ್ಲವನ್ನ ಸಮದೃಷ್ಟಿಯಿಂದ ನೋಡುವಂಥ ಒಂದು ಮನಸ್ಥಿತಿ ಅವನದಾಗ್ಬಿಡತ್ತೆ. ಯಾಕೆ ಅಂತಂದರೆ ಅವನು ಎಲ್ಲರ ಹೃದಯದಲ್ಲೂ ಸ್ಥಿತನಾಗಿರುವಂಥ ತನ್ನ ಸ್ವಾಮಿಯನ್ನೇ ಕಾಣ್ತಾನೆ. ಈಗ ಅವನಿಗೆ ಗೊತ್ತಿರುತ್ತೆ ಜ್ಞಾನ ತುಂಬ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳೋದು ಅಂತಂದರೆ, ಈ ವಿಷಯಗಳೆಲ್ಲ ನಮಗೆ ತಿಳ್ಕೊಂಡಾಗಲೇ ಅಲ್ವಾ ನಮಗೆ ಗೊತ್ತಾಗೋದು. ಭಗವಂತ ಎಲ್ಲರ ಹೃದಯದಲ್ಲಿ ವಾಸ ಮಾಡ್ತಾನೆ, ಅಥವಾ ಭಗವಂತ ಇಲ್ಲದೇ ಇರುವಂಥ ಸ್ಥಳನೇ ಇಲ್ಲ. ನಾವು ಏನೇ ನೋಡ್ತಿರುವ ಚರ ಅಚರ ವಸ್ತುಗಳು ಎಲ್ಲದರಲ್ಲೂ ಭಗವಂತನೇ ಇರೋದು. ಸೊ ಇದೆಲ್ಲ ಅವನೇ ಅಂತ ಅಂದಮೇಲೆ ಯಾರ ಮೇಲೆ ಕೋಪ ಮಾಡ್ಕೊಳ್ತೀರಾ, ಯಾರ ಮೇಲೆ ರಾಗದ್ವೇಷಗಳನ್ನು ಇಟ್ಕೊಳ್ಳೋದಕ್ಕಾಗತ್ತೆ ಅಲ್ವಾ? ಆದರೆ ನಮಗೆ ಗೊತ್ತಿದೆ, ಆದರೆ ಅದು ನಮ್ಮಲ್ಲಿ ಒಂದಾಗಬೇಕು ಆ ಒಂದು ಜ್ಞಾನ. ಆಗ ಮಾತ್ರನೇ ನಾವು ಎಲ್ಲ ಕಡೆ ಭಗವಂತನನ್ನು ಕಾಣೋದಕ್ಕಾಗೋದು. ಆಗಲೇ ನಮಗಿದೆಲ್ಲ ಹೋಗೋದು, ಈ ಅವಗುಣಗಳೆಲ್ಲ. ಸೊ ಸಮತ್ವ ಅನ್ನೋದು ಬರಬೇಕು ಅಂತಂದರೆ ಇದೆಲ್ಲ ನಮ್ಮಲ್ಲಿ ಬರಬೇಕು, ಈ ಒಂದು ಸ್ಥಿತಿ ನಮಗೆ ಬರಬೇಕು. ಅಂದರೆ ಸಮತೆ ಅನ್ನೋದು ಎಲ್ಲ ಕಡೆ ನಾವು ಕಾಣಬೇಕು ಅಂತಂದರೆ ನಮ್ಮಲ್ಲಿರುವಂಥ ಅವಗುಣಗಳೆಲ್ಲ ಕಂಪ್ಲೀಟಾಗಿ ಹೊರಟೋಗ್ಬೇಕು. ಆಗ ಮಾತ್ರನೇ ಸಾಧ್ಯ ಇದು. ಅಂದರೆ ಯಾವಾಗ ಇದು ಹೊರಟೋಗುತ್ತೋ ಅವನು ಎಲ್ಲರ ಹೃದಯದಲ್ಲೂ ಕೂಡ ಸ್ಥಿತನಾಗಿರುವಂತಹ ತನ್ನ ಸ್ವಾಮಿಯನ್ನೇ ಕಾಣ್ತಾನೆ. ಮತ್ತು ಸಂಪೂರ್ಣ ಜಗತ್ತು ಭಗವಂತನ ಸ್ವರೂಪ ಅಂತಾನೇ ತಿಳ್ಕೊಳ್ತಾನೆ. ಈ ಒಂದು ಸ್ಥಿತಿಯ ಫಲ ಇದೆಯಲ್ಲ, ಏನು ಸಿಗುತ್ತೆ ನಮಗೆ ಈ ರೀತಿ ಎಲ್ಲ ತಿಳ್ಕೊಂಡು ಆ ಒಂದು ಮಟ್ಟಕ್ಕೆ ನಾವು ಬಂದಾಗ ಏನಾಗುತ್ತೆ ಅಂತಂದರೆ ಭಗವಂತನೇ ಸಿಗ್ತಾನೆ, ಭಗವಂತನ ಪ್ರಾಪ್ತಿಯೇ ನಮಗಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಯಿತಾ? ಈ ಒಂದು ಸ್ಥಿತಿ ಬರಬೇಕು ಅಂತಲೇ ನಾವು ಇದನ್ನೆಲ್ಲ ಕೇಳ್ತಾ ಇರೋದು. ಈ ವಿಷಯದ ಬಗ್ಗೆ 15ನೇ ಅಧ್ಯಾಯ 15ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಅನ್ನುವಂಥ ಒಂದು ಶ್ಲೋಕದಲ್ಲಿ ಹೇಳ್ತಾನೆ. ಏನು? ನಾನೇ ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಅಂತರ್ಯಾಮಿ ರೂಪದಿಂದ ಸ್ಥಿತನಾಗಿದ್ದೀನಿ. ನನ್ನಿಂದಾನೇ ಸ್ಮೃತಿ ಅಂದರೆ ನೆನಪಿನ ಶಕ್ತಿ ಮತ್ತು ಜ್ಞಾನ ಇದೆಲ್ಲ ಬರುತ್ತೆ. ಅಂದರೆ ನೋಡಿ, ನಮಗೆ ನೆನಪಿಲ್ಲ ಅಂತಂದರೆ ಅದಕ್ಕೂ ಕಾರಣ ಭಗವಂತಾನೆ. ನಮ್ಮ ನೆನಪಿನ ಶಕ್ತಿ ಕಿತ್ಕೊಂಡಿರ್ತಾನವನು, ಅಥವಾ ಎಷ್ಟೋ ಸ್ವಲ್ಪ ನೆನಪು ಮಾತ್ರ ಇರಬೇಕು ಅಂತ, ಅದೆಲ್ಲನೂ ನಮ್ಮ ಒಳ್ಳೆಯದಕ್ಕೆ ಅಂತ ನಾವು ಅನ್ಕೋಬೇಕು. ಯಾಕಂದರೆ ಭಗವಂತನಿಗಿಂತ ಒಳ್ಳೇದು ಯೋಚನೆ ಮಾಡೋರು ಬೇರೆ ಯಾರೂ ಇಲ್ಲ ನಮಗೋಸ್ಕರ ಅಲ್ವಾ? ಸೊ ಅದಕ್ಕೋಸ್ಕರ ಅವನೇ ಹೇಳ್ತಾ ಇದ್ದಾನೆ, ನನ್ನಿಂದಾನೇ ಸ್ಮೃತಿ ಅನ್ನೋದು, ನೆನಪಿನ ಶಕ್ತಿ ಅನ್ನೋದು ಇರೋದು, ಮತ್ತು ನನ್ನಿಂದಾನೇ ಜ್ಞಾನ ಅನ್ನೋದು ಕೂಡ ಬರೋದು, ಮತ್ತು ಸಂಶಯಾದಿ ದೋಷಗಳ ನಿವಾರಣೆ. ಸಂಶಯ ಅನ್ನೋದಿರುತ್ತಲ್ಲ ನಮಗೆ, ಅದು ಒಂದು ದೋಷನೇ, ಅದು ಕೂಡ ನನ್ನಿಂದನೇ ನಿವಾರಣೆ ಆಗುತ್ತೆ. ಮತ್ತು ಎಲ್ಲ ವೇದಗಳ ಮೂಲಕ ತಿಳ್ಕೊಳ್ಬೇಕಾಗಿರುವಂಥ ಯೋಗ್ಯನಾಗಿರುವಂಥವ್ನು ಯಾರು ಅಂತಂದರೆ ಅದು ಕೂಡ ನಾನೇ. ಮತ್ತು ವೇದಾಂತದ ಕರ್ತೃ ಯಾರು? ಅದೂ ನಾನೇನೆ. ವೇದಗಳನ್ನು ತಿಳ್ಕೊಂಡಿರೋನು, ಬಲ್ಲವನು ಅಂತ ಹೇಳ್ತೀವಲ್ವ. ಅಂದರೆ ವೇದಗಳಲ್ಲಿ ಏನಿದೆ ಅಂತ ಎಲ್ಲ ಗೊತ್ತಿರೋನು ಯಾರು ಅಂತಂದರೆ ಅದೂ ಕೂಡ ನಾನೇ ಆಗಿದ್ದೀನಿ ಅಂತಂದ್ಬಿಟ್ಟು ಸ್ವಯಂ ಭಗವಂತ ಹೇಳಿದಾನಲ್ಲಿ.
ಆಯ್ತಾ. ಇನ್ನ 18ನೇ ಅಧ್ಯಾಯ 61ನೇ ಶ್ಲೋಕದಲ್ಲಿ ಏನು ಹೇಳಿದಾನೆ, ಈಶ್ವರ ಸರ್ವಭೂತಾನಾಂ ಅನ್ನುವಂಥ ಒಂದು ಶ್ಲೋಕ. ಅದರಲ್ಲಿ ಹೇಳ್ತಾನೆ ಅರ್ಜುನನಿಗೆ, ಹೇ ಅರ್ಜುನನೇ, ಶರೀರ ರೂಪಿ ಅನ್ನುವಂಥ ಯಂತ್ರದಲ್ಲಿ ಆರೂಢನಾಗಿರುವಂತಹ ಸಂಪೂರ್ಣ ಪ್ರಾಣಿಗಳನ್ನು ಅಂತರ್ಯಾಮಿ ಪರಮೇಶ್ವರ ತನ್ನ ಮಾಯೆಯಿಂದ ಅವನ ಕರ್ಮಗಳ ಅನುಸಾರವಾಗಿ ಅಲಿಸುತ್ತಾ ಎಲ್ಲ ಪ್ರಾಣಗಳ ಹೃದಯದಲ್ಲಿ ಸ್ಥಿತನಾಗಿದ್ದಾನೆ. ಅಂದರೆ ಈ ಶರೀರ ಅನ್ನುವಂಥ ಒಂದು ಯಂತ್ರ ಅಂತ ಇಟ್ಕೊಂಡ್ರೆ ಅದರಲ್ಲಿ ನಾವಿದ್ದೀವಿ, ಅಂದರೆ ಒಂದು ಆತ್ಮ ಅಥವಾ ನಾವು ಅಂತ ಹೇಳ್ತೀವಲ್ವ, ನಾವಿದ್ದೀವಿ. ಅಲ್ಲಿ ಭಗವಂತ ಕೂಡ ಇದ್ದಾನೆ. ಆಯ್ತಾ. ಈ ಜಗತ್ತಿನಲ್ಲಿರುವಂಥ ಜೀವಿಗಳು ಯಾರೇ ಆಗಿರಬಹುದು, ಅವರೆಲ್ಲ ಭಗವಂತನ ಮಾಯೆಯಿಂದ ಅವರವರ ಕರ್ಮಗಳಿಗೆ ಅನುಸಾರವಾಗಿ ಏನೋ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ನಾವು ಹೋಗ್ತಾನೇ ಇರ್ತೀವಲ್ವ. ಇದಕ್ಕೆ ಮುಂಚೆ ನಮಗೆ ಬೇಕಾದಷ್ಟು ಜನ್ಮಗಳು ಸಿಕ್ಕಿರತ್ತೆ, ಅದರಲ್ಲಿ ಬೇರೆ ಬೇರೆ ರೀತಿಯ ಶರೀರ ನಮಗೆ ಸಿಕ್ಕಿರುತ್ತೆ. ಈ ರೀತಿ ಅಲ್ದಾಡ್ತಾ ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಭಗವಂತ ಕೂಡ ಸ್ಥಿತನಾಗಿರ್ತಾನೆ. ಅಂದರೆ ಅವನು ನಾವೆಲ್ಲೆಲ್ಲಿ ಹೋಗ್ತೀವೋ ನಮ್ಮ ಜೊತೆ ಅವನು ಕೂಡ ಬರ್ತಾ ಇರ್ತಾನೆ. ಮತ್ತೆ ಸಂಪೂರ್ಣ ಜಗತ್ತನ್ನು ಕೂಡ ಭಗವಂತನ ಸ್ವರೂಪ ಅಂತಾನೆ ಅವನು ತಿಳ್ಕೊಳ್ತಾನೆ. ಯಾರು ಭಕ್ತಿ ಪ್ರಧಾನ ಕರ್ಮಯೋಗ ನಿಷ್ಠೆಯಲ್ಲಿ ಸ್ಥಿತನಾಗಿರ್ತಾನೋ ಅವನು ಈ ಸಂಪೂರ್ಣ ಜಗತ್ತನ್ನೇ ಭಗವಂತನ ಸ್ವರೂಪ ಅಂತ ತಿಳ್ಕೊಂಡಿರ್ತಾನೆ. ಈ ವಿಷಯದ ಬಗ್ಗೆ ಕೂಡ ಭಗವಂತ ಹೇಳಿದಾನೆ. 7ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಒಂದು ವಿಷಯವನ್ನ ಹೇಳಿದಾನೆ. ಏನು, ಮತ್ತ ಪರತರಂ ಅಂತ ಒಂದು ಶ್ಲೋಕ ಬರುತ್ತಲ್ಲ, ಅದರಲ್ಲಿ ಹೇಳ್ತಾನೆ ಅರ್ಜುನನಿಗೆ, ನನಗಿಂತ ಭಿನ್ನವಾದಂತಹ ಯಾವುದೇ ಪರಮ ಕಾರಣ ಇಲ್ಲ. ಈ ಸಂಪೂರ್ಣ ಜಗತ್ತು ನೂಲಿನ ಮಣಿಗಳಂತೆ, ಅಂದರೆ ಈಗ ದಾರದಲ್ಲಿ ನಾವು ಮಣಿಗಳನ್ನು ಪೋಣಿಸ್ತೀವಲ್ವ, ಆ ರೀತಿ ಇವರೆಲ್ಲ ನನ್ನಲ್ಲೇ ಪೂರ್ಣಿಸಲ್ಪಟ್ಟಿದ್ದಾರೆ ಅಂತಂದ್ಬಿಟ್ಟು ಆ ಒಂದು ಶ್ಲೋಕದಲ್ಲಿ ಹೇಳ್ತಾನೆ. ಅಂದರೆ ಭಗವಂತನನ್ನ ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ಇದಕ್ಕೆ ಅರ್ಥ. ಇನ್ನು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾನೆ, ಹೇ ಅರ್ಜುನ, ನಾನು ನೀರಲ್ಲಿ ರಸವಾಗಿದ್ದೀನಿ, ಸೂರ್ಯ ಚಂದ್ರರಲ್ಲಿ ನಾನು ಪ್ರಕಾಶವಾಗಿದ್ದೀನಿ, ಸಂಪೂರ್ಣ ವೇದಗಳಲ್ಲಿ ನಾನು ಓಂಕಾರನಾಗಿದ್ದೀನಿ, ಆಕಾಶದಲ್ಲಿ ಶಬ್ದ ಮತ್ತು ಪುರುಷರಲ್ಲಿ ಪುರುಷತ್ವವಾಗಿದ್ದೀನಿ. ಈಗ ಯಾವುದನ್ನ ಬಿಡೋದಕ್ಕೆ ಸಾಧ್ಯ? ಎಲ್ಲದರಲ್ಲೂ ಭಗವಂತ ಇದ್ದಾನೆ ಅಂತಂದ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ. ಅಂದರೆ ನೀರಲ್ಲಿ ರಸ, ಈಗ ನಮಗೆ ನೀರಲ್ಲಿ ಒಂದು ಟೇಸ್ಟ್ ಸಿಗುತ್ತೆ ನೋಡಿ, ಆ ಟೇಸ್ಟ್ ನಾನು ಅಂತ ಹೇಳ್ತಾ ಇದ್ದಾನೆ. ಮತ್ತು ಸೂರ್ಯ ಚಂದ್ರರಲ್ಲಿ ಮುಖ್ಯವಾಗಿರುವಂಥದ್ದೇನು, ಪ್ರಕಾಶತೆ ಅಲ್ವಾ. ಈಗ ಬೆಳಕು, ಆ ಪ್ರಕಾಶ ನಾನು ಅಂತ ಹೇಳ್ತಾ ಇದ್ದಾನೆ. ಸೂರ್ಯ ಚಂದ್ರ ಅನ್ನೋದು ಇದ್ದರೆ ಅದರಲ್ಲಿರುವಂಥ ಪ್ರಕಾಶ ನಾನು. ಆಮೇಲೆ ಸಂಪೂರ್ಣ ವೇದಗಳು ಏನೇನಿದೆಯೋ ಅದರಲ್ಲಿ ಇರುವಂಥ ಓಂಕಾರ ನಾನಾಗಿದ್ದೀನಿ. ಆಮೇಲೆ ಆಕಾಶದಲ್ಲಿ ಶಬ್ದ, ಈಗ ನಾವು ಶಬ್ದ ಮಾತಾಡ್ತೀವಲ್ವ, ಬೇಕಾದಷ್ಟು ಶಬ್ದ ತರಂಗಗಳೆಲ್ಲ ಆಕಾಶದಲ್ಲಿದೆ ಅಂತ ಹೇಳ್ತಾರೆ. ನಮಗೆ ಕೇಳಿಸ್ತಾ ಇಲ್ಲ ಅಷ್ಟೇ, ಆದರೆ ಅದನ್ನು ಟ್ಯೂನ್ ಮಾಡೋದೇನಾದರೂ ಬಂತು ಅಂತಂದರೆ ನಮ್ಮ ಕಿವಿಗೆ ಎಲ್ಲ ಶಬ್ದಗಳು ಕೇಳ್ಸೋಕ್ಕೆ ಶುರುವಾಗುತ್ತೆ. ಆವಾಗ ನಾವಂತೂ ಇರೋದಕ್ಕಾಗಲ್ಲ, ಹುಚ್ಚರಾಗ್ಬಿಡ್ತೀವಲ್ವ. ಅದಕ್ಕೆ ನೋಡಿ ಭಗವಂತ ಯಾವ ರೀತಿ ಇಟ್ಟಿದ್ದಾನೆ ಅಂದರೆ, ನಮ್ಮ ಕಿವಿಗೆ ಯಾವ್ದು ಕೇಳಿಸ್ಬೇಕೋ ಅಷ್ಟನ್ನು ಮಾತ್ರ ನಾವು ಕೇಳಿಸ್ಕೊಳ್ಳೋದಕ್ಕಾಗಬೇಕು. ಆ ರೀತಿ ನಮ್ಮ ಕಿವಿಯನ್ನು ಇಟ್ಟಿದ್ದಾನೆ. ಆಕಾಶದಲ್ಲಿ ಶಬ್ದ ನಾನಾಗಿದ್ದೀನಿ, ಮತ್ತು ಪುರುಷರು, ಅವರಲ್ಲಿ ಪುರುಷತ್ವ ಅನ್ನೋದಿರುತ್ತಲ್ಲ, ಅದು ಕೂಡ ನಾನೇ ಅಂತಂದ್ಬಿಟ್ಟು ಹೇಳಿದ್ದಾನೆ. ಇದೆಲ್ಲ ಡೀಟೇಲ್ ಆಗಿ ನಾವು ಆಯಾ ಅಧ್ಯಾಯಗಳು ಬಂದಾಗ ಇನ್ನೂ ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.